ಆನೇಕಲ್ನ ಮದ್ದೂರಮ್ಮ ಜಾತ್ರೆಯಲ್ಲಿ ಅವಘಡ ಪ್ರಕರಣ. 2 ತೇರುಗಳು ಬಿದ್ದು ಇಬ್ಬರು ದುರ್ಮರಣ ಹೊಂದಿದ್ರೆ ಇಬ್ಬರಿಗೆ ಗಂಭೀರವಾದಂತ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಫಲಿಸದೆ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ನೋಡುತ್ತಿದ್ದಂತೆ ಧರೆಗುರುಳಿದ್ದ 2 ತೇರುಗಳು. ದೊಡ್ಡ ನಾಗಮಂಗಲ ರಾಯಸಂದ್ರ ಗ್ರಾಮದ 2 ತೇರುಗಳು. ಈ ಬಾರಿ ಹುಸ್ಕೂರು ಜಾತ್ರೆಗೆ ಆಗಮಿಸಬೇಕಾಗಿದ್ದ 4 ರಿಂದ 5 ತೇರುಗಳು. 2 ತೇರುಗಳು ಧರೆಗುರುಳಿದ ಪರಿಣಾಮ ಭಕ್ತರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ನೋಡ್ತಾ ಇದ್ದ ಹಾಗೇನೆ 2 ತೇರುಗಳು ನೆಲಕ್ಕೆ ಬಿದ್ದು ಬಿಡ್ತವೆ. ಎಲ್ಲ ಸಂಭ್ರಮ ಸಡಗರದಲ್ಲಿ ಮೆರವಣಿಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ 2 ತೇರುಗಳು ಮಗಚಿ ಬಿದ್ದಂತ ಹಿನ್ನೆಲೆಯಲ್ಲಿ 4 ಗಂಭೀರ ಗಾಯ ಆಗತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ದುರ್ಮರಣ ಹೊಂದ್ತಾರೆ. ಇನ್ನಿಬ್ಬರಿಗೂ ಗಂಭೀರವಾದಂಥ ಗಾಯಗಳಾಗಿದ್ದು ಅವರನ್ನ ಇದೀಗ ಟ್ರೀಟ್ಮೆಂಟ್ಗೆ ಒಳಪಡಿಸಲಾಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನೋಡುತ್ತಿದ್ದ ಹಾಗೇನೆ ಹೇಗೆ ಆ ಒಂದು ತೇರು ಕೆಳಗಡೆ ಬಿದ್ದು ಬಿಡುತ್ತೆ ಅಂತ. ಸುಮಾರು ಸಂಖ್ಯೆಯಲ್ಲಿ ಭಕ್ತರು ಮೆರವಣಿಗೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಅವಘಡ ಸಂಭವಿಸಿದೆ. ಹೇಳಬೇಕು ಅಂದರೆ ತುಂಬ ಜನಕ್ಕೆ ಗಾಯಗಳಾಗಬೇಕಾಗಿತ್ತು ಈ ದುರಂತ ನೋಡ್ತಾ ಇದ್ದರೆ. ಆದರೆ 4 ಗಂಭೀರವಾದಂಥ ಗಾಯಗಳಾಗಿದೆ. ಸೊ ಅದರಲ್ಲಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ಇನ್ನಿಬ್ಬರನ್ನ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಇದು ತುಂಬಾ ಹೈಟ್ ಇದೆ. ಆ ತೇರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೈಟ್ ಇದೆ ಅಂತ. ಮೋಸ್ಟ್ಲಿ ಬ್ಯಾಲೆನ್ಸ್ ತಪ್ಪಿದೆ. ನಿನ್ನೆ ಗಾಳಿ ಬೇರೆ ವಿಪರೀತವಾಗಿ ಇತ್ತು. ಸೊ ಆ ಗಾಳಿಗೂ ತೇರು ಮಗಚಿದ ರೀತಿ ಅನ್ನಿಸ್ತಾ ಇದೆ. ನೋಡುತ್ತಿದ್ದ ಹಾಗೇನೆ ಈ ತೇರುಗಳು ಬಿದ್ದು ಬಿಡುತ್ತೆ. ಅಲ್ಲಿದ್ದಂಥ ಜನರ ಮೇಲೆ ತೇರು ಬಿದ್ದಿದ್ದರಿಂದ ಗಂಭೀರವಾದಂಥ ಗಾಯಗಳಾಗುತ್ತೆ. ಭಕ್ತರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಯಾಕೆ ಹೀಗಾಗ್ಬಿಡ್ತು ಅಂತ. ವರ್ಷ ನಡೀತಾ ಇದ್ದಂಥ ಜಾತ್ರೆ ಸುಗಮವಾಗಿ ನಡೀತಾ ಇತ್ತು. ಹಬ್ಬ, ಜಾತ್ರೆ, ಮೆರವಣಿಗೆ ಅಂದ್ರೇ ಖುಷಿ, ಸಡಗರದ ಸಂದರ್ಭ. ಆದರೆ ಈ ರೀತಿಯಾಗಿ ಅವಘಡ ಸಂಭವಿಸಿರೋದ್ರಿಂದ ಆತಂಕ ಹೆಚ್ಚಾಗಿದೆ, ಬೇಸರವೂ ಕೂಡ ಆಗಿದೆ. ಯಾಕೆ ಹೀಗಾಗ್ಬಿಡ್ತು, ಏನು ತಪ್ಪಾಗಿತ್ತು ಅಂತ ಯೋಚಿಸ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಸೇರಿದ್ದಾರೆ. ಆಗ ಈ ತೇರು ಮಗಚಿ ಬಿದ್ದಿರೋದು. ಬ್ಯಾಲೆನ್ಸ್ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಗಾಳಿ ವಿಪರೀತ ಇದ್ದಿದ್ರಿಂದಲೂ ಕೂಡ ಈ ಅವಘಡ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದು ಆನೇಕಲ್ನಲ್ಲಿ ಮದ್ದೂರು ಜಾತ್ರೆ ನಡೀತಿದ್ದಂಥ ಸಂದರ್ಭದಲ್ಲಿ, ಮದ್ದೂರಮ್ಮನ ಜಾತ್ರೆ ನಡೀತಿದ್ದಂಥ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರೋದು. 2 ತೇರುಗಳಿದ್ವು. ಆ 2 ತೇರುಗಳು ಕೂಡ ಮಗಚಿ ಬಿದ್ದಿದೆ. ಇನ್ನೂ 3 ರಿಂದ 4 ತೇರುಗಳು ಬರಬೇಕಾಗಿತ್ತು. ಆದರೆ ಈ ರೀತಿಯಾದಂಥ ಅವಘಡ ಸಂಭವಿಸಿರೋದ್ರಿಂದ ಸಹಜವಾಗಿಯೇ ಭಕ್ತರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಯಾಕೆ ಹೀಗಾಯಿತು, ಇದು ಏನು ಮೆಸೇಜು ಅಂದರೆ, ಸಹಜವಾಗಿ ಭಕ್ತರು ಒಂದು ತೇರು ಜಾತ್ರೆ ಮಾಡ್ತಾರೆ ಅಂತ ಅಂದರೆ, ಒಂದು ಸಂಪ್ರದಾಯವನ್ನು ಅನುಸರಿಸ್ತಾರೆ ಅಂತ ಅಂದರೆ ಅದಕ್ಕೆ ಅದರದ್ದೇ ಆದಂಥ ನಂಬಿಕೆ, ಮಹತ್ವ, ವಿಶೇಷತೆ ಇರುತ್ತೆ. ಆದರೆ ಈ ರೀತಿಯಾಗಿ ಅವಘಡ ಸಂಭವಿಸಿರೋದು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಅನುಮಾನ, ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ತೇರು ನಿಧಾನಕ್ಕೆ ಬಿದ್ದು ಬಿಡ್ತು ಅಂತ.